ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ನನ್ನ ಮಗ ಪ್ರೀತಿಯಿಂದ ಆನ್ಲೈನಲ್ಲಿ ಒಂದು ಗಿಫ್ಟನ್ನು ನನಗೆ ಆರ್ಡ್ರ್ ಮಾಡಿದ್ದ. ನೀವೇ ನೋಡಿದ್ರಲ್ಲ, ಇದು ಒಂದು ಪರ್ಷಿಯನ್ ಕ್ಯಾಟು. ತುಂಬಾ ಖುಷಿಯಾಯಿತು. ನನಗೆ ಹೇಳಿದೆ, ಅವನು ಮನೆಗೆ ತಂದು ತೋರಿಸಿದ್ದು. ನಮ್ಮ ಮನೇಲಿ ಆಲ್ರೆಡಿ ಮುಂಚೆ ಪರ್ಷಿಯನ್ ಕ್ಯಾಟ್ ಇತ್ತು, ಆದರೆ ಅದು ಕಳೆದೋಯ್ತು. ಅಂದರೆ ಮಕ್ಕಳು ಯಾರೋ ನೋಡ್ಕೊಂಡು ಎತ್ಕೊಂಡು ಹೊರಟೋದ್ರು, ಎಷ್ಟೇ ಹುಡುಕಿದ್ರು ಕೂಡ ಸಿಗಲಿಲ್ಲ. ಹಂಗಾಗಿ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಈ ಒಂದು ಪರ್ಷಿಯನ್ ಕ್ಯಾಟನ್ನು, ಈ ಒಂದು ಬೆಕ್ಕಿನ ಪ್ರೈಸ್ ಎಷ್ಟಿರ್ಬೋದು ಅಂತೇಳಿ ನೀವು ಯಾರಾದರೂ ಗೆಸ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮಧ್ಯಾಹ್ನದ ಅಡುಗೆ ನಮ್ಮ ಮನೆಯಲ್ಲಿ ತೊಗರಿಬೇಳೆ ಜೊತೆಗೆ ಹಣ್ಣು ಹುಳ್ಳಿಕಾಯನ್ನು ಹಾಕಿ, ಆಲೂಗಡ್ಡೆ ಬದನೆಕಾಯನ್ನು ಹಾಕಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಣ್ಣು ಹುಳ್ಳಿಕಾಯಲ್ಲಿ ಸಾಂಬಾರು ಮಾಡಿದ್ರೆ ಮಸಾಲೆ ಹಿಟ್ಟಾದರೂ ಮಾಡ್ಬೋದು, ಹಾಗೆ ನಾರ್ಮಲಾಗಿ ಹುಳಿ ಸಾಂಬಾರಾದರೂ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಹಾಗಾಗಿ ಮಧ್ಯಾಹ್ನದ ಅಡುಗೆಗೆ ಈ ಒಂದು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಇವಾಗ ಹಣ್ಣು ಹುಳಿಕಾಯಿ ಸೀಸನ್ ಆಗಿರೋದ್ರಿಂದ ತುಂಬ ಕಡೆ ಸಿಗ್ತಾಯಿದೆ. ನೀವು ಕೂಡ ತಂದು ಮಾಡ್ಕೊಳ್ಳಿ. ಮುದ್ದೆಗೆ, ಅನ್ನಕ್ಕೆ 3 ಟೈಮ್ ಕೊಟ್ಟರು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರು. ಹಾಗೆ ಇದ್ರ ಜೊತೆಗೆ 2 ಥರ ಪಲ್ಯ ಬೇಕಂತೆ ಇವತ್ತು ನನ್ನ ಮಗನಿಗೆ ಆಫೀಸಿಗೆ ಬಾಕ್ಸ್ ಎತ್ಕೊಂಡು ಹೋಗೋದಕ್ಕೆ. ಹಾಗಾಗಿ ನೋಡಿ, ಮೂಲಂಗಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಹಾಗಲಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ಒಂದು 3ರಿಂದ 4 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಪ್ಪ 3ರಿಂದ 4 ಈರುಳ್ಳಿ ಅಂತಂದರೆ, ಸಾಂಬಾರಿಗೂ ಆಗಬೇಕು, ಹಾಗೆ ಈ ಒಂದು ಪಲ್ಯಕ್ಕೂ ಆಗಬೇಕು. ಮೂಲಂಗಿ ಪಲ್ಯಕ್ಕೆ ಮಾತ್ರ ಈರುಳ್ಳಿಯನ್ನು ಉಪಯೋಗಿಸ್ತೀವಿ. ಹಾಗಲಕಾಯಿ ಪಲ್ಯಕ್ಕೆ ಈರುಳ್ಳಿ ಏನು ಉಪಯೋಗಿಸೋದಿಲ್ಲ. ಜಸ್ಟ್ ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು ಹಾಗಲಕಾಯಿ ಪಲ್ಯ. ಓಕೆನಾ? ಫಸ್ಟಿಗೆ ನಾನಿಲ್ಲಿ ಹಣ್ಣುಳಿಕಾಯಿ ಮತ್ತು ತೊಗರಿಬೇಳೆಯನ್ನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. ಒಂದು 2 ವಿಶಿಲ್ ಆಗುವಷ್ಟು. ಬೇಗನೆ ಬೆಂದೋಗುತ್ತೆ, ಜಾಸ್ತಿ ಏನು ಬೇಯಿಸುವಂಥ ಅವಶ್ಯಕತೆ ಇಲ್ಲ, ಅದು ಹಸಿ ಕಾಯಿ ಆಗಿರೋದ್ರಿಂದ. ಈಗ ಬೆಂದಿರುವಂಥ ಈ ಒಂದು ಕಾಳಿಗೆ ಆಲೂಗಡ್ಡೆ ಬದನೆಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಬದನೆಕಾಯಿ ಸೇರಿಸ್ಕೊಂಡ್ಮೇಲೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಅದನ್ನು ಬೇಯೋಕ್ಕೆ ಇಡಬೇಕಾಗುತ್ತೆ. ಒಂದು 5 ನಿಮಿಷ ಸಣ್ಣ ಫ್ಲೇಮಲ್ಲಿ ಬೇಯ್ತಾ ಇರಲಿ. ತರಕಾರಿ ಬೇಯೋ ಅಷ್ಟೊತ್ತಿಗೆ ನಾವಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿ, 2 ಮೀಡಿಯಮ್ ಸೈಜ್ ಟೊಮೊಟೊ, ಹಾಗೆ 1 ನಿಂಬೆಹಣ್ಣಷ್ಟು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಕೈ ಹಿಡಿಯಾಗುವಷ್ಟು ಕಾಯಿ ತುರಿ. ಇಷ್ಟೇ, ಬೇರೆ ಇನ್ನೇನು ಮಸಾಲೆ ರುಬ್ಬೋಕ್ಕಿಲ್ಲ. ಇಷ್ಟನ್ನು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ರೆಡಿ ಮಾಡಿರುವಂಥ ಮಸಾಲೆಯನ್ನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಸೇಮ್ ನಾವು ಮಸಾಲೆ ಸೇರಿಸ್ಕೊಳ್ಳೋ ಅಷ್ಟೊತ್ತಿಗೆ ತರಕಾರಿ ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದೋಗಿದೆ. ಬೇಗನೆ ಬೇಯುತ್ತೆ ತರಕಾರಿ, ಹಾಗಾಗಿ ಜಾಸ್ತಿ ಬೇಯಿಸ್ಬಿಡಿ ತರಕಾರಿಯನ್ನು. ತರಕಾರಿ ಶೇಪಲ್ಲೇ ಇರೋದಕ್ಕೆ ಬಿಟ್ಟರೆ ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಚೆಂದ. ಓಕೆನಾ? ಮಸಾಲೆ ಸೇರಿಸ್ಕೊಂಡ್ಮೇಲೆ 1-2 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಎಲ್ಲ ಹಾಕಿ ಒಂದು ಮಿಕ್ಸ್ ಕೊಟ್ಟ ಮೇಲೆ 8ರಿಂದ 10 ನಿಮಿಷ ಸಣ್ಣ ಫ್ಲೇಮಲ್ಲಿ ಒಂದು ಕಡೆ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಆಲ್ರೆಡಿ ಟೈಮ್ ಆಗಿರೋದ್ರಿಂದ ನನಗೆ 2 ಥರ ಪಲ್ಯ ಆಗಬೇಕು ಇಲ್ಲಿ. ಹಾಗಾಗಿ ಅದನ್ನು ಇನ್ನೊಂದು ಫ್ಲೇಮ್ಗೆ ನಾನು ಶಿಫ್ಟ್ ಮಾಡಿಕೊಂಡು ನಾನಿಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡು ಮೂಲಂಗಿ ಪಲ್ಯಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹಾಗೆ ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕಿ ಕೆಂಪಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಮೂಲಂಗಿನ ತುಂಬ ಜನ ಪಲ್ಯ ಮಾಡಿ ಉಪಯೋಗಿಸೋದೇ ಇಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿ, ಮೂಲಂಗಿ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ. ಮೂಲಂಗಿ ಸಾಂಬಾರು ಮಾಡಿದ್ರೆ ಕೆಲವರಿಗೆ ಸ್ಮೆಲ್ಲು ಅಂತಾರೆ, ಆದರೆ ಮೂಲಂಗಿ ಪಲ್ಯ ಮಾಡಿದ್ರೆ ಒಂದು ಸ್ವಲ್ಪನೂ ಆ ಮೂಲಂಗಿ ಸ್ಮೆಲ್ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕೆಂಪಾದಮೇಲೆ ಈ ಒಂದು ಈರುಳ್ಳಿ ಮೀಡಿಯಮ್ ಸೈಜು, ಹಾಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಖಾಲಿಯಾಗಿತ್ತು, ಹಾಗಾಗಿ ಒಣಗಿದ ಮೆಣಸಿನ್ಕಾಯಿ ಒಂದು 3ರಿಂದ 4 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಹಾಕಿ ಕೆಂಪಾದಮೇಲೆ 1 ಟೊಮೊಟೊ ಮೀಡಿಯಮ್ ಸೈಜ್ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡಿಟ್ಟಿರುವಂಥ ಮೂಲಂಗಿ, ಹಾಗೆ 1 ಚಿಟಿಕೆ ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನೂ ಬೇಕಾಗೋದಿಲ್ಲ. ಇದನ್ನೆಲ್ಲ ಹಾಕಿ ನೀಟಾಗಿ ಒಂದು ಮಿಕ್ಸನ್ನು ಕೊಟ್ಟಾದಮೇಲೆ ಬೇಯೋದಕ್ಕೆ ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ. ಇದಕ್ಕೆ ಮೂಲಂಗಿ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕಿದ್ಮೇಲೆ 1 ಹಿಡಿ ಆಗೋಷ್ಟು ಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಮಿಕ್ಸನ್ನು ಕೊಟ್ಟು ನೀಟಾಗಿ
ಈಗ ಒಂದು 5 ನಿಮಿಷ ಸಣ್ಣ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಮೂಲಂಗಿ ಪಲ್ಯ ರೆಡಿಯಾಗುತ್ತೆ. ಚಪಾತಿಗೆ, ರೊಟ್ಟಿಗೆ ಮತ್ತು ಈ ರೀತಿ ಅನ್ನ ಸಾಂಬಾರು ಜೊತೆಗೆ ಸೈಡಾಗಿ ಖಂಡಿತ ನೀವು ಮೂಲಂಗಿ ಪಲ್ಯನ ವಾರಕ್ಕೆ 2 ಸತಿ ಆದರೂ ಮಾಡಿಕೊಡಿ ಮಕ್ಕಳಿಗೆ. ತುಂಬಾ ಒಳ್ಳೆಯದು. ಮೂಲಂಗಿ ಸಾಂಬಾರು ಮಾಡಿದ್ರೆ ತಿನ್ನಲ್ಲ ಅನ್ನೋರು ಈ ರೀತಿ ಮೆಥಡಲ್ಲಿ ಮೂಲಂಗಿಯನ್ನು ಮಕ್ಕಳಿಗೆ ತಿನ್ನಿಸಿ, ಓಕೆನಾ. ಹಾಗೆ ಇನ್ನೊಂದು ಕಡೆ ನೋಡಿ, ಈಗ ಅಲ್ಲಿ ಮೂಲಂಗಿ ಪಲ್ಯ ರೆಡಿಯಾಗಿದೆ. ಇಲ್ಲಿ ನಾನು ಹಾಗಲಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪನ್ನು ಹಾಕಿ ಸಿಡಿದಾದಮೇಲೆ ಕಟ್ ಮಾಡಿರುವಂಥ ಹಾಗಲಕಾಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ, ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ ಹಾಕಿ, ಇಲ್ಲ ಅಂತಂದರೆ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ನಾನು. ಅದನ್ನು ನೀಟಾಗಿ ರಸ ತೆಗೆದು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟೇ. ಇದಕ್ಕೆ ಈ ಒಂದು ಹಾಗಲಕಾಯಿ ಪಲ್ಯಕ್ಕೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ, ಕೆಲವ್ರು ಏನು ಮಾಡ್ತಾರೆ, ಹಾಗಲಕಾಯಿನ ಉಪ್ಪೆಲ್ಲ ಹಾಕಿ ನೆನೆಸಿಟ್ಟು ಮತ್ತು ಆ ನೀರೆಲ್ಲ ತೆಗೆದು ಮಾಡ್ತಾರೆ. ಹಂಗೆ ಮಾಡಿಬಿಡಿ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಯಾವುದೇ ರೀತಿಯ ನೀರು ತೆಗಿಬೇಡಿ. ನೀರನ್ನು ತೆಗೆದ್ರೆ ಅದರಲ್ಲಿರುವಂಥ ಅಂಶಗಳೆಲ್ಲ ಹೊರ್ಟೋಗುತ್ತೆ. ಹಾಗಾಗಿ ನೋಡಿ, ಇದನ್ನೆಲ್ಲ ಹಾಕಿ ಸ್ವಲ್ಪ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಸ್ವಲ್ಪ ನೀರನ್ನು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಹಾಗೆ 1-2 ತುಂಡಾಗೋಷ್ಟು ಬೆಲ್ಲ, ಇಷ್ಟನ್ನು ಹಾಕಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ ಬೇಯಿಸ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ನಮ್ಮ ಮನೇಲಂತೂ ತುಂಬಾ ಇಷ್ಟ ಎಲ್ರಿಗೂ ಕೂಡ. ಈ 2 ಪಲ್ಯ ಆಗೋಷ್ಟೊತ್ತಿಗೆ ನಾವು ಇನ್ನೊಂದು ಫ್ಲೇಮಲ್ಲಿ ಇಟ್ಟಿದ್ವಲ್ಲ ಸಾಂಬಾರು, ಆ ಸಾಂಬಾರು ಕೂಡ ರೆಡಿಯಾಗಿದೆ. ಈಗ ಸಾಂಬಾರಿಗೊಂದು ಒಗ್ಗರಣೆ ಕೊಟ್ಟರೆ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಸಾಂಬಾರು ಕೂಡ ರೆಡಿ ಆಗುತ್ತಲ್ವ. ಹಾಗಾಗಿ ನಾನಿಲ್ಲಿ ಒಂದು ಒಗ್ಗರಣೆನ ಕೊಟ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗನ್ನು ಹಾಕಿ ಒಗ್ಗರಣೆ ಕೊಟ್ಟು ಈಗ ಸಾಂಬಾರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಣ್ಣುಳಿಕಾಯಿ ಸೀಸನಲ್ಲಿ ಯಾರಿಗೆಲ್ಲ ಹಣ್ಣುಳಿಕಾಯಿ ಸಾಂಬಾರು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ನನಗೆ. ನಮ್ಮ ಮನೇಲಂತೂ ಹಣ್ಣುಳಿಕಾಯಿ ಸೀಸನ್ ಬಂತು ಅಂತಂದರೆ ಎಲ್ರಿಗೂ ಇಷ್ಟ. ಪದೇ ಪದೇ ಮಾಡ್ತಾನೆ ಇರ್ತೀನಿ ನಾನಂತೂ ನಮ್ಮ ಮನೇಲಿ. ನನ್ನ ಮಗನಿಗೆ ಇಷ್ಟೆಲ್ಲ ಅಡುಗೆ ರೆಡಿ ಮಾಡೋಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ಹಾಗಾಗಿ ಅವನಿಗೆ ಬೇಗ ಬೇಗ ಬಾಕ್ಸಿಗೆ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ರೈಸ್ ಐಟಮ್ ಏನಾದ್ರು ಮಾಡ್ತು ಅಂತಂದರೆ, ಅಂದರೆ ಅನ್ನ ಸಾಂಬಾರು ಏನಾದ್ರು ಮಾಡ್ತು ಅಂತಂದರೆ ಪಲ್ಯಗಳು ಕಂಪಲ್ಸರಿ ಇರಲೇಬೇಕು. ನೋಡಿ, ಈ ರೀತಿ ಮಧ್ಯದಲ್ಲಿ 1-2 ಸೌಟ್ ಅನ್ನ ಹಾಕಿ ಆ ಕಡೆ ಈ ಕಡೆ 2 ಥರ ಪಲ್ಯನ ನಾನು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಸಾಂಬಾರು ಮಾತ್ರ ಬೇರೆ ಒಂದು ಬಾಕ್ಸಲ್ಲಿ ಹಾಕಿ ಬಾಕ್ಸನ್ನು ಕಟ್ತಾಯಿದ್ದೀನಿ. ಆದಷ್ಟು ತರಕಾರಿಯನ್ನು ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ನನ್ನ ಮಗ ತಂದಿದ್ದಂಥ ಈ ಒಂದು ಪರ್ಷಿಯನ್ ಕ್ಯಾಟು ತುಂಬಾ ಗಲಾಟೆ ಮಾಡ್ತಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಏನಂತಾರೆ, ವಾತಾವರಣ ಸೆಟ್ ಆಗಲಿ ಅಂತೇಳಿ ಮನೆ ಮುಂದೆ ಕಟ್ಟಿದ್ದೆ ನಾನು. ತುಂಬ ಕ್ಯೂಟಾಗಿದೆ, ನೋಡ್ತಾ ಇರ್ಬೋದು ನೀವು. ಒಂದು ಸಣ್ಣ ನಾಯಿ ಮರಿ ಥರನೇ ಕಾಣುತ್ತೆ. ಅದು ಬೆಕ್ಕಿನ ಮರಿ ಅಂತ ಅನಿಸೋದೇ ಇಲ್ಲ. ನನ್ನ ಮಕ್ಕಳಿಗೆ ಇಷ್ಟು ದೊಡ್ಡವರಾಗಿದ್ರು ಸಹ ಇವಾಗಲೂ ಕೂಡ ಬೆಕ್ಕಿನ ಮರಿ, ನಾಯಿ ಮರಿ ಅಂದರೆ ತುಂಬಾ ಇಷ್ಟಪಡ್ತಾರೆ. 1.5 ತಿಂಗಳಿಗೆ ಮುಂಚೆ ಒಂದು ಜೀನಿ ರಿವ್ಯೂ ವಿಡಿಯೋ ಮಾಡಿದೆ. ಅದ್ರ ಬಗ್ಗೆ ತುಂಬಾ ಕಮೆಂಟ್ ಬರ್ತಾ ಇದೆ, ವಿಡಿಯೋ ಮಾಡಿ ಅಂತೇಳಿ. ಖಂಡಿತ ನಾಳೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಹಾಗೆ ನಮ್ಮ JMJ ಇಂಟೀರಿಯರ್ಸ್ ಅದರ ಬಗ್ಗೆ ಒಂದು ರಿವ್ಯೂ ಕೊಟ್ಟಿದ್ದಾರೆ, ಒಂದು ಪುಟ್ಟ ಕಂದಮ್ಮ. ಅದ್ರ ಮುದ್ದಾದ ಮಾತುಗಳನ್ನು ಕೇಳ್ಕೊಂಡು ಬನ್ನಿ. ಹಾಗೆ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ಎಲ್ಲರಿಗೂ. ನನ್ನಪ್ಪ ಫುಲ್ ಇಂಟೀರಿಯರ್ ಎಲ್ಲ ಹಾಳಾಯ್ತು, ಹೊಸದ್ ಮಾಡಿಸ್ಬೇಕಂತ ಅನ್ಕೊಂಡ್ರು. ಅವಾಗ ನಮ್ಗೆ JMJ ಬಗ್ಗೆ ಗೊತ್ತಾಯ್ತು. ನನ್ನಪ್ಪ JMJಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ರಿನೋವೇಟ್ ಮಾಡಿಸಿದ್ರು. ನಮ್ಮ ಮನೆ 5 ಸ್ಟಾರ್ ಹೋಟೆಲ್ ತರ ಕಾಣಿಸ್ತು. ಥ್ಯಾಂಕ್ ಯು JMJ.